ಏನವರು ಮಲ್ಲೇಶ್ ಬಾಬು ಅವರ ಗೆಲುವು ಕೇವಲ ಅವರ ಒಂದು ಗೆಲುವಲ್ಲ, ಇಡೀ ಜಿಲ್ಲೆಯ ಗೆಲುವು, ಅಭಿವೃದ್ಧಿಯ ಗೆಲುವು. ಇವರ ಗೆಲುವಿಂದ ಮೊದಲುಗೊಂಡು ಕರ್ನಾಟಕದಲ್ಲಿರ್ತಕ್ಕಂಥ 28 ಕ್ಷೇತ್ರ NDA ಮೈತ್ರಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಆಗೇ ಆಗ್ತಾರೆ. ಆಗುವಂತ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡ್ತೀರಾ ನಾವು ನಂಬಿಕೆ ನನಗಿದೆ ಬಂಧುಗಳು. ಆಗಲೇಬೇಕು. ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ, ನಮ್ಮ ಒಂದು ಬದುಕಿನ ಅಸ್ತಿತ್ವದ ಅಳಿವು ಪ್ರಶ್ನೆ. ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ, ಒಂದು ಕಾಂಗ್ರೆಸ್ನವರು ಒಂದು ಸಮುದಾಯನ ಓಲೈಕೆ ಮಾಡೋ ನಿಟ್ಟಿನಲ್ಲಿ ಇಡೀ ರಾಷ್ಟ್ರನೇ ಬಲಿ ಕೂಡ ಕೊಟ್ಟಿದ್ದಾರೆ. ಅದು ಬಾಂಬ್ ಹಾಕೋದ್ರಿಂದ ಹಿಡಿದು ಭ್ರಷ್ಟಾಚಾರ, ಲಂಚ, ಪಾಕಿಸ್ತಾನ ಪರ ಘೋಷಣೆ ಮಾಡುವಂಥದ್ದು, ಹಿಂದೂ ವಿರೋಧಿ ನೀತಿಗಳು ಇವೆಲ್ಲ ನೋಡ್ತಾ ಇದ್ರೆ ನಾವು ಅಭಿವೃದ್ಧಿ ಆಗೋದಿಲ್ಲ. ಬೇಕಾದ್ರೆ ಇರೋದ್ರಲ್ಲಿ ನಾವು ಬದುಕೋಬಹುದು. ಆದ್ರೆ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಒಂದು ಅಸ್ತಿತ್ವಕ್ಕೆ ಕುಂದು ಬರುವಂತದ್ದಾದ್ರೆ ನಾವು ಬದುಕೋದೇ, ಜೀವನ ನಡೆಸೋದೇ ಕಷ್ಟ ಆಗುತ್ತೆ. 11 ತಿಂಗಳಾಗಿದೆ ಸರ್ಕಾರ ಬಂದಿದೆ. ಇವತ್ತು ದಿವಸ ಒಂದೇ ಒಂದು ಸಣ್ಣ ಪುಟ್ಟ ಬೆಳವಣಿಗೆಗಳ ಅಭಿವೃದ್ಧಿ ಕೂಡ ಇಲ್ಲ. ಅಂದ್ರೆ ರಸ್ತೆ ಆಗಿರ್ಲಿ, ನೀರಿನ ವ್ಯವಸ್ಥೆ ಆಗಿರ್ಲಿ, ಬೇರೆ ಯಾವ್ದಾಗ್ತಾ ಇಲ್ಲ. ವಿಶೇಷವಾಗಿ ಕೋಲಾರ ಕೇಳಕ್ ಬಂದ್ರೆ 5 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಮೊನ್ನೆ ಬಜೆಟ್ ಘೋಷಣೆ ಆದ ನಮಗೆಲ್ಲ ಗೊತ್ತಿದೆ. ಬಜೆಟ್ ಅಲ್ಲಿ ಕೋಲಾರಿಗೆ ಏನಿಲ್ಲ, ಶೂನ್ಯ, ದೊಡ್ಡ ಸೊನ್ನೆ. ಒಂದೇ ಒಂದು ನಯಾ ಪೈಸಾ ಬಿಡುಗಡೆ ಮಾಡೋಕ್ಕಾಗಿಲ್ಲ. ಅಲ್ಲಿ ಬಿಡುಗಡೆ ಮಾಡಿಸ್ಕೊಳ್ಳೋತಕ್ಕಂಥ ಯೋಗ್ಯತೆ ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರಿಗಿಲ್ಲ. ಮುಂದುವರೆದು ಕೊನೆ ಪಕ್ಷ ಇಲ್ಲಿ ಯಾರೋ ಒಬ್ಬ ಅವರಲ್ಲಿರ್ತಕ್ಕಂಥ ಒಂದು ವೈಮನಸ್ಸುಗಳನ್ನು ತಟಸ್ಥ ಮಾಡಿ ಒಬ್ಬ ಅಭ್ಯರ್ಥಿನ ಸ್ಥಳೀಯವಾಗಿರತಕ್ಕಂಥ ಅಭ್ಯರ್ಥಿನ ಆಯ್ಕೆ ಮಾಡಿಕೊಳ್ಳಕೊಂಡ ಕಾಂಗ್ರೆಸ್ನವ್ರಿಗೆ ಅವ್ರ ಸಾಮರ್ಥ್ಯ ಸಾಮರ್ಥ್ಯ ಇಲ್ಲ. 7 ಬಾರಿ ಇಲ್ಲಿ ಸಚಿವರ ನಮ್ಮ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ KH ಮುನಿಯಪ್ಪನವರು ಅವ್ರ ಅಳಿಯ ಕೊಟ್ಟಿದ್ದೆ. ಆದ್ರೆ ಇನ್ನೊಂದು ಗುಂಪು, ಘಟಬಂಧನ ಗುಂಪು, ಅವ್ರು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗೆ ಆ ಅಭ್ಯರ್ಥಿ ಕೊಡಬಾರ್ದು ಅಂತ ಹೇಳಿ, ಅಂದ್ರೆ KH ಮುನಿಯಪ್ಪನಂತ ಅವ್ರ ದಿಗ್ಗಜರ ಒಬ್ಬ ಪ್ರಬುದ್ಧ ರಾಜಕಾರಣಿನ ಏನಾದ್ರು ಮಾಡಿ ಅವ್ರನ್ನ ಏನೋ ಹಿಡಿದು ತಗೋಬೇಕಂತೇಳಿ ಅವರು ಅಳಿಯ ಏನು ಕೊಟ್ಟಿದ್ರು ಅದನ್ನ ತಡಿಬೇಕಂತೇಳಿ ಇಲ್ಲಿರ್ತಕ್ಕಂಥ 5 ಜನ ಹೋಗಿ ರಾಜೀನಾಮೆ ನಾಟಕ ಮಾಡ್ತಾರೆ. ರಾಜೀನಾಮೆ ಕೊಡುವಂಥದ್ದು ಯೋಚನೆ ಮಾಡಿ ನೋಡಿ. ಶಾಸಕರು 2,40,000 ಜನ ಮತಗಳಿಂದ ಆಯ್ಕೆ ಆದಂತ ಶಾಸಕರು ರಾಜೀನಾಮೆ ಕೊಡಕ್ ಹೋಗ್ತಾರೆ ಅಂದ್ರೆ ಒಂದು ಅಭ್ಯರ್ಥಿಗೆ ವಿರುದ್ಧವಾಗಿ ಅಥವಾ ಬೇರೆಯವ್ರಿಗೆ ಅಭ್ಯರ್ಥಿ ಕೊಡಬೇಕಾಗಿ ಟಿಕೆಟ್ ಘೋಷಣೆ ಮಾಡ್ಬೇಕಂದ್ರೆ ಇನ್ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಅಲ್ಲಿ ಒಡಕಿದೆ, ಇನ್ಯಾವ ಮಟ್ಟಕ್ಕೆ ವೈಮನಸ್ಸಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ. ನಿಮ್ಗೆಲ್ಲ ಗೊತ್ತಿರಲಿ, ಕಳೆದ 11 ತಿಂಗಳ ಹಿಂದೆ ನಾನಾಗ್ಲಿ ವರ್ತೂರ್ ಪ್ರಕಾಶ್ ಆಗ್ಲಿ ಕೂತ್ ಪ್ರಚಾರ ಮಾಡ್ತಿರ್ಲಿಲ್ಲ. ನಿಂದ ಪೈಪೋಟಿ ನೇರ ಪೈಪೋಟಿ ನಡೆಸಿದ್ವಿ. ಆದ್ರೂ ಸಹ ರಾಷ್ಟ್ರದ ಹಿತದೃಷ್ಟಿಯಿಂದ, ನಮ್ಮ ಬದುಕಿನ ಭವ್ಯ ಭಾರತದ ಹಿತದೃಷ್ಟಿಯಿಂದ, ಭವಿಷ್ಯದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ಅದ್ರ ಮೂಲಕ ಸಮೃದ್ಧ ಭಾರತ, ಸಮೃದ್ಧ ಕರ್ನಾಟಕ, ಸಮೃದ್ಧ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಏನ್ ನಾವೆಲ್ಲ ಪಣ ತೊಟ್ಟು ಎಲ್ಲ ಜೊತೆಲಿ ಬಂದಿದ್ದೀವಿ. ಇದು ಒಗ್ಗಟ್ಟಿನ ಮಂತ್ರ. ಈ ಒಗ್ಗಟ್ಟು ಏನು JDS ಮತ್ತೆ BJP ಮೈತ್ರಿ ಏನು ಮಲ್ಲೇಶ್ ಬಾಬು, ನಮ್ಮ ವರ್ತೂರ್ ಪ್ರಕಾಶ್ ಅವರು, CM ಹರ್ಷನಾಥ್ ಏನು ಕೂತಿದ್ದೀವಿ, ಇದೇ ಒಗ್ಗಟ್ಟು ನಿಮ್ಮಲ್ಲಿ ಮೂಡಬೇಕು. ಉದ್ದೇಶ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು.